ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಗಣೇಶನ ಮೂರ್ತಿಯನ್ನ ಮನೆಗೆ ತರುವಾಗ ಈ ತಪ್ಪುಗಳನ್ನ ಮಾಡಬೇಡಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಗಂ ಗಣಪತಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ವಿಶೇಷವಾಗಿ ಗಣೇಶ ಚತುರ್ಥಿ ದಿನ ಗಣಪತಿಯನ್ನ ನಿಮ್ಮ ಮನೆಗೆ ಕರೆತಂದಾಗ ಅನೇಕ ಜನರು ಕೆಲವೊಂದು ತಪ್ಪುಗಳನ್ನ ಮಾಡ್ತಾರೆ. ಆದ್ರೆ ಜನರಿಗೆ ಈ ತಪ್ಪಿನ ಬಗ್ಗೆ ಅರಿವಿರೋದಿಲ್ಲ. ಯಾಕೆಂತಂದ್ರೆ ಅದು ತಪ್ಪು ಅಂತಾನೆ ಅವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಆ ತಪ್ಪುಗಳನ್ನ ಮಾಡ್ತಾರೆ. ಈ ತಪ್ಪುಗಳಿಂದ ನೀವು ಕೆಲವೊಂದು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಹಾಗಾಗಿ ಈ ತಪ್ಪಿನ ಬಗ್ಗೆ ನಿಮಗೆ ಅರಿವಿರಲಿ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಾಲ ಇರಬಾರ್ದು. ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ, ಹಾಗೇನೆ ಜೀವನದಲ್ಲಿ ಇನ್ನೊಬ್ರು ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರ್ದು. ಹಾಗೇನೆ ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಇಂದೇ ತರಿಸಿ ಪೂಜೆಯನ್ನ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಜನರು ಗಣಪತಿ ಮೂರ್ತಿಯನ್ನ ಮನೆಗೆ ತಗೊಂಡು ಹೋಗುವಾಗ ಅಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ತಾರೆ? ಕೆಲವರು ಮಣ್ಣಿನ ಮೂರ್ತಿಯನ್ನ ಮಾಡುವಲ್ಲಿಗೆ ಹೋದಾಗ ಅಲ್ಲಿ ಅಗರಬತ್ತಿಯನ್ನ ಹಚ್ಚಿ ಪೂಜಿಸ್ತಾ ಇದ್ರು, ಆರತಿ ದೀಪವನ್ನ ತೋರಿಸ್ತಾ ಇದ್ರು, ಆರತಿ ಮಾಡ್ತಾ ಇದ್ರು, ಅಂದ್ರೆ ಪೂಜೆ ಮಾಡ್ತಾ ಇದ್ರು. ಇದಿಷ್ಟು ಮಾಡಿದ ನಂತರವೇ ಗಣಪತಿ ಮೂರ್ತಿಯನ್ನ ಸಾಮಾನ್ಯವಾಗಿ ಎತ್ಕೊಂಡು ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸಾಮಾನ್ಯವಾಗಿ ಜನರು ಇದನ್ನ ಗಣೇಶ ಚತುರ್ಥಿಯ ಒಂದು ದಿನ ಮೊದಲು ಮನೆಗೆ ತರ್ತಾರೆ. ಒಂದು ವಿಗ್ರಹ ತಯಾರಿ ಮಾಡುವಲ್ಲಿ ಕೇವಲ ಮೂರ್ತಿ ಇರುತ್ತೆ ಅಷ್ಟೇ. ಆದ್ರೆ ಅದನ್ನ ಮನೆಗೆ ತರುವಾಗ ಮಾಡುವಂತಹ ಪೂಜೆಯಿಂದ ಧೂಪದ್ರವ್ಯವನ್ನ ತೋರಿಸೋದ್ರಿಂದ, ದೀಪವನ್ನ ಬೆಳಗೋದ್ರಿಂದ ತಕ್ಷಣ ಆ ಮೂರ್ತಿಗೆ ಪ್ರಾಣ ಪ್ರತಿಷ್ಠೆಯಾಗುತ್ತೆ. ಅಂದ್ರೆ ಆ ಮೂರ್ತಿಗೆ ಜೀವ ಬಂದಿದೆ ಅಂತ ಅರ್ಥ. ಹಾಗಿದ್ರೆ ಈಗಾಗ್ಲೇ ಗಣಪತಿ ತಯಾರಿಕೆಯಲ್ಲಿ ಪೂಜೆ ಮಾಡಿಸಿ ಪ್ರಾಣ ಪ್ರತಿಷ್ಠೆ ಮಾಡಿ ಮನೆಗೆ ತಂದಿರುವ ಗಣಪತಿಗೆ ನೀವು ಒಂದು ದಿನ ಪೂಜೆ ಮಾಡದೆ ಮಾರನೇ ದಿನ ಅಂದ್ರೆ ಚತುರ್ಥಿ ದಿನ ಪೂಜೆ ಮಾಡೋದು ಖಂಡಿತ ತಪ್ಪು. ಯಾಕೆಂತಂದ್ರೆ ಗಣಪತಿಗೆ ಪ್ರಾಣ ಪ್ರತಿಷ್ಠೆಯಾದ ಕೂಡಲೇ ಅದಕ್ಕೆ ಪೂಜೆ ಮಾಡಲೇಬೇಕು. ಹಾಗಿದ್ರೆ ತೆಗೆದುಕೊಂಡು ಬರುವಾಗ ಪೂಜೆ ಮಾಡಬಾರ್ದಾ? ಖಂಡಿತ ಪೂಜೆ ಮಾಡಬಾರ್ದು. ನೀವು ಈಗ ಮನೆ ಕಟ್ತಾ ಇರೋ ಚಿಂತೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ನಿಜವಾಗಿ ಹೇಳಬೇಕು ಅಂತಂದ್ರೆ, ನೀವು ಮನೆಯಲ್ಲಿ ಗಣಪತಿ ಬಪ್ಪನನ್ನ ಕೂರಿಸೋದಾದ್ರೆ ಅದನ್ನ ಮಣ್ಣಿನಿಂದ ನೀವೇ ತಯಾರಿ ಮಾಡೋದು ಉತ್ತಮ. ಉತ್ತಮವಾದ ಮಣ್ಣನ್ನ ತಂದು ನೈಸರ್ಗಿಕವಾಗಿ ನೀವು ಗಣಪತಿ ಮೂರ್ತಿಯನ್ನ ತಯಾರಿಸಿದ್ರೆ ನಂತರ ಪೀಠದಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಹೆಚ್ಚಿನ ಫಲ ಸಿಗುತ್ತೆ. ಆದ್ರೆ ಎಲ್ರಿಗೂ ಮನೆಯಲ್ಲಿ ತಾವೇ ಮೂರ್ತಿಯನ್ನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರಿಂದ ಅಂಥ ಪರಿಸ್ಥಿತಿಯಲ್ಲಿ ಗಣಪತಿ ವಿಗ್ರಹ ತಯಾರಿಕರ ಬಳಿಯೇ ವಿಗ್ರಹ ತಯಾರಿಸೋದಕ್ಕೆ ಹೇಳೋದು ಸರಿಯಾದ ನಿರ್ಧಾರ. ಹಾಗಿದ್ರೆ ವಿಗ್ರಹ ತಯಾರಿ ಮಾಡುವಲ್ಲಿನಿಂದ ಮನೆಗೆ ಗಣಪತಿ ಮೂರ್ತಿಯನ್ನ ತರುವಾಗ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಮೂಡೋದು ಸಹಜ. ನೀವು ಮಾಡಬೇಕಾದದ್ದು ಇಷ್ಟು: ಗಣೇಶ ಮೂರ್ತಿಯನ್ನ ತರುವಾಗ ವಿಗ್ರಹ ನಿರ್ಮಾಣ ಮಾಡಿದವರಿಗೆ ತೆಂಗಿನಕಾಯಿ, ಎಲೆ ಅಡಿಕೆಯನ್ನ ಶುಭ ಸಂಕೇತವಾಗಿ ಕೊಟ್ಟು ಅದರ ಜೊತೆಗೆ ಕಾಣಿಕೆಯ ಹಣವನ್ನ ನೀಡಬೇಕು. ಅಂದ್ರೆ 11 ರೂಪಾಯಿ ಅಥವಾ 21 ರೂಪಾಯಿ ಹೀಗೆ ನೀಡಬಹುದು. ಇದಕ್ಕಿಂತ ಹೆಚ್ಚು ನೀಡಬಹುದು. ಆದ್ರೆ 1 ರೂಪಾಯಿ ನಾಣ್ಯದ ಜೊತೆಗೆ ಕೊಡೋದಕ್ಕೆ ಮರಿಬೇಡಿ. ಇದಲ್ಲದೆ ಗಣಪತಿ ವಿಗ್ರಹಕ್ಕೆ ಆದ ಬೆಲೆಯನ್ನೇ ಬೇರೆಯೇ ಕೊಡಿ. ಅದನ್ನ ಇದ್ರ ಜೊತೆಗೆ ಕೊಡಬೇಡಿ. ನಂತರ ನೀವು ವಿಗ್ರಹವನ್ನ ಗಣಪತಿಯನ್ನ ಕೂರಿಸುವ ಪೀಠದ ಮೇಲೆ ಇಡಬೇಕು. ನಂತರ ಗಣಪತಿಯ ಮುಖದ ಮೇಲೆ ಮಸ್ಲಿನ್ ಬಟ್ಟೆ ಅಥವಾ ಚುನರಿಯನ್ನ ಹಾಕಿ ಮುಚ್ಚಬೇಕು. ನಂತರ ಅದನ್ನ ಮನೆಗೆ ತಗೊಂಡು ಬರಬೇಕು. ಮನೆಗೆ ತರುವಾಗ ಗಣಪತಿಯ ಮುಖ ಒಳಮುಖವಾಗಿರಲಿ.
ಮನೆಗೆ ತಂದ ಬಳಿಕವೂ ನೀವು ಮುಖದ ಮೇಲಿನಿಂದ ಬಟ್ಟೆಯನ್ನ ತೆಗಿಬಾರದು. ನೀವು ಮರುದಿನ ಅಂತಂದ್ರೆ ಗಣೇಶ ಚತುರ್ಥಿಯ ದಿನ ಗಣೇಶನ ಮುಖದ ಮೇಲಿನ ಬಟ್ಟೆಯನ್ನ ತೆಗೆದು ನಂತರವಷ್ಟೇ ಪೂಜೆಯನ್ನ ಮಾಡಬೇಕು. ಇದು ಗಣಪತಿಯನ್ನ ಕೂರಿಸುವಂತಹ ಸರಿಯಾದ ವಿಧಾನ. ಇದಲ್ಲದೆ ನೀವು ಗಣೇಶನ ಮೂರ್ತಿಯನ್ನ ಮನೆಗೆ ತಂದು ಮಾರನೇ ದಿನ ಪೂಜೆ ಮಾಡುವ ಸಮಯದಲ್ಲಿ ಕಣ್ಣಲ್ಲಿ ದೃಷ್ಟಿಯನ್ನ ಇಡುವ ಮೂಲಕ ಕೂಡ ಪ್ರಾಣ ಪ್ರತಿಷ್ಠೆ ಮಾಡಬಹುದು. ಇನ್ನು ಸಾಮಾನ್ಯವಾಗಿ ಜನರು ಮಾಡುವಂತಹ ಇನ್ನೊಂದು ತಪ್ಪು ಏನು ಅಂತಂದ್ರೆ ಗಣಪತಿ ಮೂರ್ತಿಯನ್ನ ವಿಸರ್ಜನೆ ಮಾಡುವ ಸಮಯದಲ್ಲಿ ಮಾಡುವಂತಹ ತಪ್ಪು. ನಾವು ಮನೆಯಲ್ಲಿ ಕೂರಿಸಿ ಪೂಜೆಗಳನ್ನೆಲ್ಲ ಮಾಡ್ತೇವೆ. ಬಳಿಕ ಮನೆಯ ಸುತ್ತಲೂ ಗಣಪತಿಯ ಮೂರ್ತಿಯನ್ನ ಎತ್ತಿ ಪ್ರದಕ್ಷಿಣೆ ಮಾಡಿ ನಂತರ ಗಣಪತಿ ವಿಸರ್ಜನೆ ಮಾಡುವ ಸ್ಥಳ ಅಂದ್ರೆ ಬಾವಿ, ನದಿ, ಕೆರೆ ಯಾವುದೇ ಸ್ಥಳ ಆಗಿರಬಹುದು, ಅಲ್ಲಿ ಗಣಪತಿಯನ್ನ ಕೂರಿಸಿ ನೀರಿಗೆ ಗಣಪತಿಯನ್ನ ವಿಸರ್ಜನೆ ಮಾಡುವ ಮುನ್ನ ಮತ್ತೆ ಆರತಿಯನ್ನ ಮಾಡ್ತಾರೆ. ಹೆಚ್ಚಿನ ಜನರು ಇದನ್ನ ಮಾಡ್ತಾರೆ, ಆದ್ರೆ ಇದು ಕೂಡ ತಪ್ಪು. ಯಾಕೆಂತಂದ್ರೆ ಮನೆಯಲ್ಲಿಯೇ ಗಣಪತಿಗೆ ನೀವು ಕೊನೆಯ ಆರತಿ ಮಾಡಿರ್ತೀರಿ. ಹಾಗಾಗಿ ಅದುವೇ ಕೊನೆಯ ಆರತಿ ಆಗಿರಬೇಕು. ಮತ್ತೆ ಆರತಿ ಮಾಡೋದು ಸರಿಯಲ್ಲ. ಮನೆಗೆ ಎಂಟ್ರಿ ಕೊಟ್ಟಾಗ ಮೊದಲ ಆರತಿ ಹೇಗೆ ನಿಮ್ಮ ಮನೆಯ ಒಳಗಡೆ ಮಾಡಬೇಕೋ ಅದೇ ರೀತಿ ಮನೆಯಿಂದ ಹೊರಡೋ ಮುನ್ನ, ವಿಸರ್ಜನೆ ಮಾಡಲು ಮನೆಯಿಂದ ತೆಗೆದುಕೊಂಡು ಹೋಗೋ ಮುನ್ನ ಗಣಪತಿಗೆ ಮಾಡುವ ಕೊನೆಯ ಆರತಿಯು ಕೂಡ ಮನೆಯೊಳಗಡೆನೆ ಆಗಬೇಕು. ನಂತರ ಬಾವಿ ಕಟ್ಟೆ ಮೇಲೆ, ಕೆರೆ ಬಳಿ, ಸಮುದ್ರದ ಬಳಿ ಪೂಜೆ ಮಾಡೋದು ಸರಿಯಲ್ಲ. ಅಲ್ಲಿ ನೇರವಾಗಿ ಗಣಪತಿಯನ್ನ ವಿಸರ್ಜನೆ ಮಾಡಬೇಕಾಗುತ್ತೆ. ಇದಿಷ್ಟು ಮಾಹಿತಿಗಳನ್ನ ನೆನಪಲ್ಲಿಟ್ಕೊಂಡ್ರೆ ನೀವು ಯಾವುದೇ ವಿಘ್ನಗಳಿಲ್ಲದೆ ಗಣೇಶ ಹಬ್ಬವನ್ನ ಆಚರಿಸಿದಂತೆ. ನೀವು ಇಲ್ಲಿವರೆಗೂ ನಾವು ಹೇಳಿರುವಂತಹ ಆಚರಣೆಗಳನ್ನ ಪಾಲಿಸ್ಕೊಂಡು ಬಂದಿರಬಹುದು. ಇದು ತಪ್ಪಲ್ಲ ಅಂತಾನೂ ನಿಮಗನಿಸಿರಬಹುದು. ಆದ್ರೆ ಇದರ ಹಿಂದಿರುವ ಅರ್ಥವನ್ನ ನೀವು ತಿಳಿಬೇಕು. ಇಲ್ಲವೇ ಸಾಧ್ಯವಾದರೆ ಈ ಪೂಜೆಯ ಬಗ್ಗೆ ತಿಳಿದಿರುವಂತಹ ವ್ಯಕ್ತಿಯ ಬಳಿ ನೀವು ಎಲ್ಲಾ ಮಾಹಿತಿಯನ್ನ ತಿಳಿದು ಸರಿಯಾಗಿ ಪೂಜೆ ಮಾಡಿ. ಗಣಪತಿಯನ್ನ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡಬೇಕು, ಯಾವ ಮಂತ್ರಗಳನ್ನ ಪಠಿಸಬೇಕು, ಗಣೇಶ ಹಬ್ಬವನ್ನ ಮಾಡುವ ಸರಿಯಾದ ವಿಧಾನ ಯಾವುದು, ಇವುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೀವಿ. ಧನ್ಯವಾದಗಳು ವೀಕ್ಷಕರೇ. ಗಣೇಶ ಮೂರ್ತಿಯನ್ನ ಮನೆಗೆ ತರುವಾಗ ಈ ತಪ್ಪುಗಳನ್ನ ಮಾಡಬೇಡಿ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.